Hello everyone, ದ್ವಿತೀಯ ಪಿ ಯು ಸಿ ಬೇಸಿಕ್ ಮ್ಯಾಥ್ಸ್ ಕನ್ಫ್ಯೂಸಿಂಗ್ MCQ ಸಾಲ್ವ್ ಈಸಿಲಿ ಹೇಗೆ ಸಾಲ್ವ್ ಮಾಡೋಕ್ಕೆ MCQ ಕನ್ಫ್ಯೂಸ್ ಆಗಿರೋದನ್ನು ಈ ವಿಡಿಯೋ ಮೂಲಕ ನಾವು ಕಲಿಯೋಣಂತೆ. ಓಕೆ, ಟುಡೇ ವಿಲ್ ಟೇಕ್ ದಟ್ ಟಾಪಿಕ್ ಮ್ಯಾಥಮೆಟಿಕಲ್ ಲಾಜಿಕ್. ಈ ಮ್ಯಾಥಮೆಟಿಕಲ್ ಲಾಜಿಕ್ ಒಳಗೆ 3 ಫಾರ್ಮುಲಾ ನೆನ್ಪಿಡಬೇಕು. ಒಂದು ನೆಗೇಷನ್ ಆಫ್ ಪಿ ಕಂಡೀಷನಲ್ ಕ್ಯೂ. ನೆಗೇಷನ್ ಆಫ್ ಪಿ ಕಂಡೀಷನಲ್ ಕ್ಯೂ ಅಂದರೆ ದಟ್ ಈಸ್ ಈಕ್ವಲ್ ಟು ವಾಟ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಓಕೆ, ಇನ್ನೊಂದು ಫಾರ್ಮುಲಾ ಡಿ ಮಾರ್ಗನ್ಸ್ ಲಾ. ಡಿ ಮಾರ್ಗನ್ಸ್ ಲಾದೊಳಗೆ ಎರಡಿದೆ. ಒಂದು ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ವಿಚ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ. ಇನ್ನೊಂದು ನೆಗೇಷನ್ ಆಫ್ ಪಿ ಆರ್ ಕ್ಯೂ ವಿಚ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಓಕೆ, ನಾವೀಗ ಫಸ್ಟ್ ಕ್ವೆಶನ್ ತೊಗೊಳ್ಳೋಣ. ವಾಟ್ ದ ಫಸ್ಟ್ ಕ್ವೆಶನ್? ದ ನೆಗೇಷನ್ ಆಫ್ ಪಿ ಕಂಡೀಷನಲ್ ಕ್ಯೂ ಕೊಟ್ಟಿದ್ದಾರೆ. ಸೊ ನೆಗೇಷನ್ ಆಫ್ ಪಿ ಕಂಡೀಷನಲ್ ಕ್ಯೂ ಅಂದರೆ ಡೈರೆಕ್ಟ್ ಫಾರ್ಮುಲಾ. ಏನು ಫಾರ್ಮುಲಾ ಆನ್ಸರ್ ಬರುತ್ತೆ? ಒಂದು ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಸೊ ಯಾವುದು ಆನ್ಸರ್ ಕರೆಕ್ಟು? ಆಪ್ಷನ್ ಸಿ ಈಸ್ ದ ಆನ್ಸರ್ ಫಾರ್ ದ್ಯಾಟ್. ಡೈರೆಕ್ಟ್ಲಿ ದ ಫಾರ್ಮುಲಾ. ಈ ಸೆಕೆಂಡ್ ಕ್ವೆಶನ್ ಬರೋಣ. ನೆಗೇಷನ್ ಆಫ್ ಪಿ ಕಂಡೀಷನಲ್ ನೆಗೇಷನ್ ಆಫ್ ಕ್ಯೂ. ಸೇಮ್ ಫಾರ್ಮುಲಾ ಅಪ್ಲೈ ಮಾಡಬೇಕಿಲ್ಲಿ. ಫಾರ್ಮುಲಾ ಏನು? ಪಿ ಕಂಡೀಷನಲ್ ನೆಗೇಷನ್ ಆಫ್ ಕ್ಯೂ ಇದು ಲಾಜಿಕಲ್ ಈಕ್ವಲೆಂಟ್ ಟು ವಾಟ್? ಇಟ್ ಈಸ್ ಲಾಜಿಕಲ್ ಈಕ್ವಲೆಂಟ್ ಟು ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಓಕೆ, ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಇಲ್ಲಿ ನೋಡಿ, ಕ್ಯೂ ಪ್ಲೇಸ್ ಒಳಗೆ ಏನಿದೆ? ನೆಗೇಷನ್ ಆಫ್ ಕ್ಯೂ ಇದೆ. ಸೊ ಪಿಯಲ್ಲಿ ಏನು ಚೇಂಜ್ ಆಗೋಲ್ಲ, ಆ್ಯಸ್ ಇಟ್ ಈಸು. ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಸೊ ನೆಗೇಷನ್ ಆಫ್ ಕ್ಯೂ ಅಂದರೆ ಪಾಸಿಟಿವ್. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್ ಫಾರ್ ದ್ಯಾಟ್. ನೆಕ್ಸ್ಟ್ ಥರ್ಡ್ ಒನ್, ಸಿಮಿಲರ್ ಟೈಪ್ ಕ್ವಶನ್. ನೆಗೇಷನ್ ಆಫ್ ಪಿ ಕಂಡೀಷನಲ್ ನೆಗೇಷನ್ ಆಫ್ ಕ್ಯೂ. ಅಗೇನ್ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ವಾಟ್ ಇಸ್ ದ ಫಾರ್ಮುಲಾ? ಪಿ ಕಂಡೀಷನಲ್ ನೆಗೇಷನ್ ಕ್ಯೂ ವಿಚ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ವಾಟ್? ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಪಿ ಆ್ಯಂಡ್ ಕ್ಯೂ ಆ್ಯಸ್ ಇಟ್ ಈಸ್ ಇದೆ. ಬಟ್ ಇಲ್ಲಿ ಏನಾಗಿದೆ? ಪಿ ಪ್ಲೇಸ್ ಒಳಗೆ ನೆಗೇಷನ್ ಆಫ್ ಪಿ ಇದೆ ಮತ್ತು ಕ್ಯೂ ಪ್ಲೇಸಲ್ಲಿ ನೆಗೇಷನ್ ಆಫ್ ಕ್ಯೂ ಇದೆ. ಸೊ ಇಲ್ಲಿ ಪಿ ಇದ್ದಾಗ ಇಲ್ಲಿ ಪಿ ಆಯಿತು. ಇಲ್ಲಿ ನೆಗೇಷನ್ ಆಫ್ ಪಿ ಇದ್ದಾಗ ಏನಾಗುತ್ತೆ? ನೆಗೇಷನ್ ಆಫ್ ಪಿ ಆಗಬೇಕು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೊಂದು ನೆಗೇಷನ್ ಇದೆ, ಇಲ್ಲಿ ನೆಗೇಷನ್ ಇದೆ. ಸೊ ನೆಗೇಷನ್ ಅಂದರೆ ಪಾಸಿಟಿವ್. ಸೊ ನೆಗೇಷನ್ ಆಫ್ ಕ್ಯೂ. ಆಪ್ಷನ್ ಡಿ ಈಸ್ ದ ಆನ್ಸರ್ ಫಾರ್ ದ್ಯಾಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಫೋರ್ತ್ ಕ್ವೆಶನ್ ಏನಿದೆ? ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ ದೇ. ಸೊ ಹಿಯರ್ ಡೈರೆಕ್ಟ್ಲಿ ಡಿ ಮಾರ್ಗನ್ಸ್ ಲಾ ಅಪ್ಲೈ ಮಾಡೋಕೆ ನಾವು. ಸೊ ಡಿ ಮಾರ್ಗನ್ಸ್ ಲಾ ಅದು ಏನು ಹೇಳುತ್ತೆ? ಸೊ ಆ್ಯಂಡ್ ಇದ್ದರೆ ಆರ್ ಆಗುತ್ತೆ, ಆರ್ ಇದ್ದರೆ ಆ್ಯಂಡ್ ಆಗುತ್ತೆ. ಅಲ್ಲಿ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗುತ್ತೆ. ಸೊ ನೆಗೇಷನ್ ಆಫ್ ಪಿ ಇದೆ, ನೆಗೇಷನ್ ಆಫ್ ಪಿ ಇದ್ದಿದ್ದು ನೆಗೇಷನ್ ಆಫ್ ಪಿ ಅಂದರೆ ಪಾಸಿಟಿವ್ ಪಿ. ನೋಡಿ, ಇಲ್ಲಿ ಆಪ್ಷನ್ ನೋಡಿದ ತಕ್ಷಣ ಇಲ್ಲಿ ಕಂಡೀಷನಲ್ ಬರೋಲ್ಲ, ಡೈರೆಕ್ಟ್ಲಿ ಯು ಕ್ಯಾನ್ ಡಿಲೀಟ್ ದ್ಯಾಟ್ ಒನ್. ಆಯಿತಾ? ಇಲ್ಲಿ ಈ ಆ್ಯಂಡ್ ಇದೆ, ಆ್ಯಂಡ್ ಇದ್ದಿದ್ದು ಆರ್ ಆಗುತ್ತೆ. ಸೊ ಆ್ಯಂಡ್ ಇದ್ದು ಆರ್ ಆಗುತ್ತೆ ಅಂದರೆ ಇಲ್ಲಿ ಆ್ಯಂಡೇ ಕೊಟ್ಟಿದ್ದಾರೆ. ಸೊ ಬಿ ಆಪ್ಷನ್ ಕೂಡ ರಾಂಗು, ಡಿ ಆಪ್ಷನ್ನು ರಾಂಗು. ಯಾಕಂದರೆ ಮತ್ತೆ ಆ್ಯಂಡೇ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ದು ಆರ್ ಆಗುತ್ತೆ, ಆರ್ ಇದ್ದದ್ದು ಆ್ಯಂಡ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್. ಡೈರೆಕ್ಟ್ಲಿ ಎಲಿಮಿನೇಟ್ ಮಾಡಿ ನೀವು ಆನ್ಸರನ್ನು ಕಂಡುಹಿಡಿಯಬಹುದು. ಇವಾಗ ನೋಡಿ, ಈ ಕ್ವೆಶನಲ್ಲಿ ಎರಡೂ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಇಲ್ಲಿ ನೆಗೇಷನ್ ಇದ್ದು ಮತ್ತು ಡಿ ಮಾರ್ಗನ್ಸ್ ಲಾ ಎರಡೂ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡೋವಂಥದ್ದು ಇದು. ನೋಡಿ, ಪಿ ಕಂಡೀಷನ್ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಆರ್ ಅಂತಿದೆ. ಈಗ ಜನರಲಿ ನಾವೇನು ಫಾರ್ಮುಲಾ ಯೂಸ್ ಮಾಡ್ತೀವಿ ಹೇಳಿ? ನೆಗೇಷನ್ ಆಫ್ ಪಿ ಕಂಡೀಷನಲ್ ಕ್ಯೂ ಇತ್ತಂತಂದರೆ ನಾವು ಹೆಂಗೆ ಬರ್ತೀವಿ ಅಂದರೆ, ಲಾಜಿಕಲ್ ಈಕ್ವಲೆಂಟ್ ಏನು? ಫಸ್ಟ್ ಫಾರ್ಮುಲಾ ಇದೆಯಲ್ಲ, ಏನು ಫಾರ್ಮುಲಾ? ದಟ್ ಈಸ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಬಂತು. ಸೊ ಇಲ್ಲೂ ಪಿ ಇದೆ, ನೋ ಚೇಂಜ್, ಆ್ಯಸ್ ಇಟ್ ಈಸ್ ಹಾಗೆ ಬರ್ರಿ. ಬಟ್ ಈ ನೆಗೇಷನ್ ಆಫ್ ಕ್ಯೂ ಇದೆಯಲ್ಲ, ಆ ನೆಗೇಷನ್ ಆಫ್ ಕ್ಯೂ ಪ್ಲೇಸಲ್ಲಿ ಏನು ಬರುತ್ತೆ? ನೆಗೇಷನ್ ಆಫ್ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಆರ್ ಬರುತ್ತೆ. ಅಂದರೆ ಸೊ ಲಾಜಿಕಲ್ ಈಕ್ವಲೆಂಟ್ ಏನಾಗುತ್ತೆ? ಪಿ ಆ್ಯಂಡ್ ಹಾಗೆ ಇರಲಿ. ಇಲ್ಲಿ ನೋಡಿ, ನಾವು ವಿ ಹ್ಯಾವ್ ಟು ಅಪ್ಲೈ ದ ಡಿ ಮಾರ್ಗನ್ಸ್ ಲಾ. ನೆಗೇಷನ್ ಆಫ್ ಕ್ಯೂ ಇದೆ, ನೆಗೇಷನ್ ಆಫ್ ಕ್ಯೂ ಇದ್ದಿದ್ದು ನೆಗೆಟಿವ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇಲ್ಲಿ ಆ್ಯಂಡ್ ಇದ್ದದ್ದು ಆರ್ ಆಗುತ್ತೆ, ಮತ್ತು ನೆಗೇಷನ್ ಅಂದರೆ ಪಾಸಿಟಿವ್ ಆರ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್. ಯಾವ್ದು ಆಪ್ಷನ್ ಕರೆಕ್ಟ್ ಆಗಾರೆ? ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಓಕೆ, ಥ್ಯಾಂಕ್ ಯು.